ಶ್ರೀ ಗುರುದತ್ ಸರ್, ಆಯುಕ್ತರು, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಪೋಸ್ಟರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ವಿ, ಬ್ರೋಚರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ವಿ. ಸನ್ಮಾನ್ಯ ಸಚಿವರು ಇದನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯೋಗ ದಿನಾಚರಣೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಡಿಜಿಟಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೀವಿ. ಈ ಡಿಜಿಟಲ್ ಸರ್ಟಿಫಿಕೇಟ್ ನ ಮಾದರಿಯ ಒಂದು ಇದನ್ನ ಪ್ರತಿಕೃತಿಯನ್ನ ಸನ್ಮಾನ್ಯ ಸಚಿವರು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಓಪನ್ ಮಾಡಿ. ಇದನ್ನು ನಾಳೆ ಎಲ್ಲರಿಗೂ ಕೂಡ ಯೋಗ ಆದ ಕೂಡಲೇ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವರಿಗೆ ಎಲ್ಲರಿಗೂ ಕೂಡ ಈ ಒಂದು ಪ್ರೋಟೋಟೈಪ್ ಅನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯಿಂದ ಡಿಜಿಟಲ್ ಸರ್ಟಿಫಿಕೇಟ್ ಪ್ರೋಟೋಟೈಪ್. ಇಡೀ ವರ್ಷ ಪ್ರತಿದಿನ ಕಾರ್ಯಕ್ರಮಗಳು, ಪ್ರತಿ ವಾರಕ್ಕೊಂದು ಕಾರ್ಯಕ್ರಮಗಳಾಗ್ತವೆ. ಅದರದ್ದು ಬ್ರೋಚರ್ ಅನ್ನ ಸನ್ಮಾನ್ಯ ಸಚಿವರು ಆಕಾಶವಾಣಿಯಲ್ಲಿ ಮತ್ತೆ ಆಯುಷ್ ಇಲಾಖೆಯಿಂದ 1 ವರ್ಷದ ಕಾರ್ಯಕ್ರಮ, ನಿತ್ಯ ಯೋಗ ಕಾರ್ಯಕ್ರಮದ ಒಂದು ಬ್ರೋಚರು ಇದನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸನ್ಮಾನ್ಯ ಸಚಿವರಿಂದ. ನಿತ್ಯ ಯೋಗ 12ನೇ ಧನ್ಯವಾದಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮಾಧ್ಯಮ ಗೋಷ್ಠಿಗೆ ಈಗ ಎಲ್ರಿಗೂ ಸ್ವಾಗತ. ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ಜೂನ್ 21 ಅದು ನಾಳೆ. ಇವತ್ತು ವಿಶ್ವದಾದ್ಯಂತ ಇವತ್ತು ಯೋಗ ದಿನಾಚರಣೆ ಇವತ್ತು ಆಚರಿಸಲಾಗ್ತದೆ. ಅದೇ ರೀತಿ ಕರ್ನಾಟಕದ ಉದ್ದಗಲ ಕೂಡ ನಿತ್ಯ ಯೋಗ ಅಂತ ಹೇಳಿಕೊಂಡು ಬರೀ ಒಂದು ದಿನಕ್ಕೆ ಸೀಮಿತ ಮಾತ್ರ ಅಲ್ಲ, ವರ್ಷ ಪೂರ್ತಿ ಬೇರೆ ಬೇರೆ ಗ್ರಾಮದಲ್ಲಿ ನಮ್ಮ ಯೋಗ ಗುರುಗಳು ಬಹುಶಃ ಅವರಿಗೆ ಆ ಒಂದು ಪದ ಅನುಗುಣವಾಗಿ ಆ ಯೋಗವನ್ನು ಪ್ರತಿಯೊಂದು ಮನೆಯವ್ರಿಗೂ ಕಲಿಸಬೇಕು, ಮನೆಯವರು ಅಭ್ಯಾಸ ಮಾಡಿಸ್ಕೊಂಡು ಬರಬೇಕು, ಅದನ್ನು ಬೇರೆಯವರಿಗೆ ಪರಿಚಯ ಮಾಡಿಕೊಳ್ಬೇಕು. ಎಲ್ಲ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದರ ಜೊತೆಯಲ್ಲಿ ಕೇಂದ್ರ ಬಿಂದುವಾದ ಕಾರ್ಯಕ್ರಮ ಅದು ನಾಳೆ ನಮ್ಮ ಯೋಗ ದಿನಾಚರಣೆಯ ಕಾರ್ಯಕ್ರಮ. ಪ್ರತಿಯೊಂದು ವರ್ಷ ಕೂಡ ಪ್ರತಿಯೊಂದು ಯೋಗ ದಿನಾಚರಣೆಗೆ ಅದರದೇ ಆದ ಒಂದು ಸಂದೇಶ ಇದೆ. ಈ ಸಲದ ಯೋಗದ ಆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದೇಶವೇ ಅದು ಆರೋಗ್ಯ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಆ ಸಂದೇಶದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದ್ದೇವೆ. ವಿಧಾನಸೌಧದ ಆ ಬಹುಶಃ ಗ್ರ್ಯಾಂಡ್ ಸ್ಟೆಪ್ಪಿನಲ್ಲಿ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗುವುದು. ಕರ್ನಾಟಕದ ಗಣವಿತ್ತ ರಾಜ್ಯಪಾಲರು, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸಭಾಪತಿಗಳು, ಸಭಾಧ್ಯಕ್ಷರು, ಇಂದು ಮಂತ್ರಿಗಳು, ಶಾಸಕರು, ಇಂದ ಗಣ್ಯಾತಿಥಿಗಳೆಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾರೆ. ಸುಮಾರು ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಎಲ್ಲ ನಮ್ಮ ಯೋಗ ಗುರುಗಳು ಮತ್ತು ಶಿಷ್ಯವೃಂದದವರು ಸುಮಾರು 2-3 ಸಾವಿರ ಇವತ್ತು ನಮ್ಮ ವಿಧಾನಸೌಧ ಸುತ್ತಮುತ್ತ ಇವತ್ತು ಇದ್ದುಕೊಂಡು ಈ ಒಂದು ಯೋಗ ದಿನಾಚರಣೆ ಇವತ್ತು ಭಾಗವಹಿಸುತ್ತಿದ್ದಾರೆ. ಬಹುಶಃ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಈ ರಾಜ್ಯದ ಎಲ್ಲ ಕೇಂದ್ರ ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಇವತ್ತು ಈ ಒಂದು ಯೋಗ ದಿನಾಚರಣೆ ಇವತ್ತು ಆರೋಗ್ಯ ಇಲಾಖೆ ಮುಖಾಂತರ ಮತ್ತು ಜಿಲ್ಲಾಡಳಿತ ಮುಖಾಂತರ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು. ಮತ್ತು ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಸೀಮಿತ ಅಲ್ಲ, ಇದು ಬಹುಶಃ ನಮ್ಮ ಈ ದೇಶದ ಋಷಿಮುನಿಗಳು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ. ಇದನ್ನು ನಾವು ಸರ್ವರು ಕೂಡ ಅಭ್ಯಸಿಕೊಂಡು ನಾವು ಇದನ್ನು ಉಳಿಸಿಕೊಂಡು ಇದನ್ನು ಪರಿಚಯ ಮಾಡಿಕೊಂಡು ವಿಶ್ವಕ್ಕೆ ಇವತ್ತು ಆರೋಗ್ಯವಂತವಾದ ವಿಶ್ವ ನಿರ್ಮಾಣ ಮಾಡಲಿಕ್ಕೆ ಕೂಡ ಇವತ್ತು ಪ್ರಯೋಜನಕಾರಿ ರೀತಿಯಲ್ಲಿ ಇದನ್ನು ಶಾಶ್ವತವಾಗಿ ಇವತ್ತು ಅಭ್ಯಸಿಕೊಂಡು ಮತ್ತು ಇದನ್ನು ಪರಿಚಯ ಮಾಡಿದ ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತು ಇದೆ. ಅದಕ್ಕಾಗಿ ಅದಕ್ಕೆಲ್ಲ ಕೂಡ ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ಕೆಲವೊಂದು ಬ್ರೋಷರ್ ಕೂಡ ನಾವಿವತ್ತು ಬಿಡುಗಡೆ ಇವತ್ತು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಯೋಗ ಯೂನಿಟ್ ಮಾಡಿದ್ರೆ, ಯೋಗ ಟ್ರೈನರ್ ಮಾಡಿ ಸ್ವಲ್ಪ MBBS ಸರಿಯಾಗ್ಲಿ ಮತ್ತೆ ಅದನ್ನೆಲ್ಲ ಮಾಡೋಣ ನಾವು.